ನೀವು ದ್ವಾರಕಕ್ಕೆ ಬಂದಾಗ ನೋಡಲೇಬೇಕಾದ 7 ಸ್ಥಳಗಳ ಬಗ್ಗೆ ನಾವು ಈ ವಿಡಿಯೋದಲ್ಲಿ ಮಾಹಿತಿ ನೀಡ್ತೇವೆ. ಮೊದಲಿಗೆ ನೀವು ನಮ್ಮ ಪೇಜಿನ ಫಾಲೋ ಮಾಡ್ಕೊಳ್ಳಿ. ಮೊದಲನೇದಾಗಿ ದ್ವಾರಕಾಧೀಶ ಮಂದಿರ್. ಶ್ರೀಕೃಷ್ಣನನ್ನ ದ್ವಾರಕೆಯ ರಾಜ ದ್ವಾರಕಾಧೀಶ ಅಂತ ಪೂಜಿಸಲಾಗುತ್ತೆ. ಇಲ್ಲಿ ಇದು ಭಾರತದ ಪ್ರಮುಖ ಚಾರ್ಧಾಮ್ಗಳಿವೆ ನೋಡಿ, ಅದರಲ್ಲಿ ಕೂಡ ಒಂದಾಗಿದೆ. ಎರಡನೇದು ಬಡ್ಕೇಶ್ವರ ಮಹಾದೇವ ದೇವಾಲಯ. ಇದು ಸಮುದ್ರದ ಪಕ್ಕದಲ್ಲಿದೆ. ನೀರು ಯಾವಾಗ ಕಮ್ಮಿ ಇರುತ್ತೆ ಆವಾಗ ಮಾತ್ರ ನೋಡ್ಲಿಕ್ಕೆ ಸಾಧ್ಯ ಇರುತ್ತೆ. ಈ ರೀತಿ ಒಂದು ವಿಶೇಷವಾದ ದೇವಾಲಯ ಇದು. ಮೂರನೇದು ರುಕ್ಮಿಣಿ ಮಂದಿರ್. ಶ್ರೀಕೃಷ್ಣನ ಪತ್ನಿಯಾದ ರುಕ್ಮಿಣಿಗೆ ಸಮರ್ಪಿತವಾಗಿರುವ ದೇವಾಲಯ ಇದು. ನಾಲ್ಕನೇದು ನಾಗೇಶ್ವರ ಜ್ಯೋತಿರ್ಲಿಂಗ ಕ್ಷೇತ್ರ. ದ್ವಾರಕದಿಂದ ಒಂದು 17 ಕಿಲೋಮೀಟರ್ ದೂರ ಇರಬಹುದು. ಇದು ಭಾರತದ 12 ಜ್ಯೋತಿರ್ಲಿಂಗ ಕ್ಷೇತ್ರಗಳಲ್ಲಿ ಕೂಡ ಒಂದಾಗಿದೆ. ಐದನೇದು ಬೇಡ್ ದ್ವಾರಕ. ಶ್ರೀಕೃಷ್ಣನ ನಿವಾಸ ಇಲ್ಲೇ ಇತ್ತಂತ ಹೇಳಲಾಗತ್ತೆ. ಆರನೇದು ಸುಧಾಮ ಸೇತುವೆ. ಶ್ರೀಕೃಷ್ಣನ ಸ್ನೇಹಿತನಾದ ಸುಧಾಮನ ಹೆಸರನ್ನ ಈ ಸೇತುವೆಗೆ ಇಡಲಾಗಿದೆ. ಏಳನೇದು ಗೋಮತಿ ಘಾಟ್. ಗೋಮತಿ ನದಿಯು ಸಮುದ್ರವನ್ನು ಸೇರುವ ಸ್ಥಳ ಇದು. ದ್ವಾರಕಾಧೀಶ ಮಂದಿರಕ್ಕೆ ಹೋಗೋ ಮೊದಲು ಇಲ್ಲಿ ಬಂದು ಸ್ನಾನ ಮಾಡ್ಕೊಂಡು ಹೋಗ್ಬೇಕಂತ ಹೇಳ್ತಾರೆ. ಈ 7 ಸ್ಥಳಗಳಂತೂ ನೀವು ದ್ವಾರಕಕ್ಕೆ ಬಂದಾಗ ನೋಡಲೇಬೇಕು. ಈ 7 ಸ್ಥಳಗಳ ಜೊತೆಗೆ ಗುಜರಾತ್ ಮಧ್ಯಪ್ರದೇಶದ ಇನ್ನೂ ಹಲವಾರು ಪ್ರಮುಖವಾದ ಸ್ಥಳಗಳನ್ನ ಒಟ್ಟಿಗೆ ನೋಡ್ಕೊಂಡು ಬರ್ಲಿಕ್ಕೆ ನಮ್ಮ ಆರ್ಗಾಂಧಿ ಟೂರ್ಸ್ ಅವರದ್ದೇ ಟೂರ್ ಪ್ಯಾಕೇಜ್ ಕೂಡ ಇದೆ. ನಾವು ಅವರ ಫೋನ್ ನಂಬರ್ನ ಕೊಟ್ಟಿರ್ತೇವೆ. ನೀವೊಮ್ಮೆ ತಪ್ಪದೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಇನ್ನು ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ, ಅವ್ರಿಗೆ ಕೂಡ ಸಹಾಯ ಆಗ್ಬೋದು.